ಎಷ್ಟೊಂದು ಥರದ ಮೇಕಪ್ ಇದೆ. 3D, HD, ಆಮೇಲೆ ವಾಟರ್ ಪ್ರೂಫ್, ಸ್ವೆಟ್ ಪ್ರೂಫ್, ಹೀಗೆ ಬಂಡಲ್ಸ್ ಆಫ್ ಮೇಕಪ್ ಟೆಕ್ನಿಕ್ಸ್ಗಳಿರುತ್ತೆ. ಜೊತೆಗೆ ಆಪ್ಷನ್ ಅಂತ ನೋಡಿದಾಗ ಅಷ್ಟೊಂದು ಆಪ್ಷನ್ ನೋಡಿದಾಗ ತಲೆ ಸುತ್ತುತ್ತೆ. ಯಾವುದು ನಾನು ಆಫ್ ಮಾಡ್ಕೊಳ್ಳಿ, ಯಾವುದು ಹೇಗೆ ಮಾಡ್ಕೊಳ್ಳಿ ಅಂತ. ಸೊ ಎವ್ರಿ ಡೇ ಅಂದ ತಕ್ಷಣವೇ ಅಗೈನ್ ಮೇಕಪ್ ಈಸ್ ನಾಟ್ ರಿಕ್ವೈರ್ಡ್ ಫಾರ್ ಎವ್ರಿ ಡೇ. ಸನ್ಸ್ಕ್ರೀನ್ ನಿಮಗೆ ಸನ್ ಪ್ರೊಟೆಕ್ಷನ್ ಕೊಡುತ್ತೆ, ಬಟ್ ಕಾಸ್ಮೆಟಿಕ್ಸ್ಗಳು ಯಾವುದು ನಿಮ್ಗೆ ಯಾವುದೇ ರೀತಿ ಪ್ರೊಟೆಕ್ಷನ್ ಆಗಲಿ ಪ್ರಿವೆನ್ಷನ್ ಆಗಲಿ ಕೊಡೋದೇ ಇಲ್ಲ. ನಾವು ಪ್ಯಾನ್ ಸ್ಟಿಕ್ ಎಲ್ಲ ಹಾಕುವಂತ ನೆಸೆಸರಿ ಇರಲ್ಲ. ಸ್ಪ್ರೇ ಮಾಡಿದ್ರೆ ಕಂಪ್ಲೀಟ್ ಪೋರ್ಸೇ ಕ್ಲಾಗ್ ಆಗಿಬಿಡುತ್ತೆ. ಮೇಕಪ್ ಪ್ರಾಡಕ್ಟ್ಸ್ನ ತೊಗೊಂಡು ಚೆನ್ನಾಗಿ ಅಂದರೆ ರಬ್ ಮಾಡ್ತಾರೆ. ಅಂದರೆ ಅವ್ರ ಪ್ರಕಾರ ಅದು ಚೆನ್ನಾಗಿ ಬ್ಲೆಂಡ್ ಮಾಡ್ತಿದ್ದೀವಿ ಅಂತ ಅಂದ್ಕೊಂಡಿರ್ತಾರೆ. ಅಷ್ಟು ರಬ್ ಮಾಡುವಂಥ ಅಗತ್ಯ ಇಲ್ಲ. ಬರೀ 1 ಕೋಟ್ ಅಪ್ಲೈ ಮಾಡಿದ್ರೆ ಸಾಕು, ನೀಟ್ ಆ್ಯಂಡ್ ಪ್ರೆಸೆಂಟೇಬಲ್ ಆಗಿ ಕಾಣಿಸ್ತಾ ಇರ್ತಾರೆ. ಅಭ್ಯಾಸ ಇರೋರು ಮಾಡ್ಕೊಳ್ಬೋದು, ಇಲ್ಲ ಅಂತಲ್ಲ. ಒಂದು ಬೌಲ್ ಒಳಗಡೆ ನೀರು ಹಾಕಿ ಅವ್ರನ್ನ ಫೇಸಲ್ಲೆಲ್ಲ ಅದ್ದಿ ಇದು ವಾಟರ್ ಪ್ರೂಫ್ ಅಂತ ಪ್ರೂವ್ ಮಾಡೋಕ್ಕೆ ಹೊರಟಿರ್ತಾರೆ. ಸೊ ತನಕ ಹೇಳಿದ್ದು ಯಾವ ಪ್ರಾಡಕ್ಟ್ಸು ಯೂಸ್ ಮಾಡಬಾರ್ದು. ನಮಸ್ಕಾರ, ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇದು ಸೌಂದರ್ಯ ಜ್ಞಾನ. ನಮ್ಮ ಜೊತೆ ದೀಪಾ ನಾಗೇಶ್ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಮಾಡ್ಕೊಳ್ತಾ ನಮ್ಮ ಕಾರ್ಯಕ್ರಮ ಶುರು ಮಾಡೋಣ ಅಂತ ಅವ್ರ ಹತ್ರ ಕೇಳ್ತಾ. ಖಂಡಿತ ಶಿ ಈಸ್ ಆಲ್ವೇಸ್ ರೆಡಿ. ಸೊ ಇವತ್ತು ಅವ್ರು ಮಾತ್ರ ರೆಡಿ ಅಲ್ಲ, ನೀವು ಬ್ರೈಡಲ್ ಮೇಕಪ್ ಅನ್ನ ಹೇಗೆ ರೆಡಿ ಮಾಡ್ಕೋಬಹುದು ಅನ್ನೋದನ್ನ ಅವ್ರು ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಹೌದು, ಲೆಟ್ ಸ್ಟಾರ್ಟ್. ಸೊ ಮೇಕಪ್ ಅಂದರೆ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ. ಇವಾಗ ಬ್ರೈಡಲ್ ಮೇಕಪ್ ಜೊತೆ ಗ್ರೂಮ್ ಮೇಕಪ್ ಜಾಸ್ತಿ ಬೂಮಲ್ಲಿದೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಬಿಟ್ಟಿಲ್ಲ. ನಿಜ. ಸೊ ಪ್ರತಿಯೊಬ್ಬರಿಗೂ ಪ್ರೆಸೆಂಟೇಬಲ್ ಆಗಿ ಕಾಣಿಸ್ಬೇಕು ಅನ್ನೋ ಆಸೆ ಎಲ್ಲರಿಗೂ ಇದ್ದೇ ಇರುತ್ತೆ. ಆದರೆ ಎಷ್ಟೊಂದು ಥರದ ಮೇಕಪ್ ಇದೆ. 3D, HD, ಆಮೇಲೆ ವಾಟರ್ ಪ್ರೂಫ್, ಸ್ವೆಟ್ ಪ್ರೂಫ್, ಹೀಗೆ ಬಂಡಲ್ಸ್ ಆಫ್ ಮೇಕಪ್ ಟೆಕ್ನಿಕ್ಸ್ಗಳಿರುತ್ತೆ. ಜೊತೆಗೆ ಆಪ್ಷನ್ ಅಂತ ನೋಡಿದಾಗ ಅಷ್ಟೊಂದು ಆಪ್ಷನ್ ನೋಡಿದಾಗ ತಲೆ ಸುತ್ತುತ್ತೆ. ಯಾವುದು ನಾನು ಆಫ್ ಮಾಡ್ಕೊಳ್ಳಿ, ಯಾವುದು ಹೇಗೆ ಮಾಡ್ಕೊಳ್ಳಿ ಅಂತ. ಸೊ ಲೆಟ್ಸ್ ಕ್ಲಿಯರ್ ದ್ಯಾಟ್, ಆಯಿತಾ. ಯಾವುದೇ ಆಗಲಿ ಮೇಕಪ್ ಅಂತ ನಾವು ಮಾಡಿಸ್ಕೊಳ್ತಾ ಇದ್ದೀವಿ ಅಂದರೆ ಯಾವ ಒಕೇಶನ್ಗೆ ಮಾಡಿಸ್ಕೊಳ್ತಾ ಇದ್ದೀವಿ, ಮತ್ತು ನಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ಪರ್ಫೆಕ್ಟಾಗಿ ಅನಲೈಸ್ ಮಾಡಿರಬೇಕು. ಮತ್ತು ಆ ಸೀಸನ್ಗೆ ಕರೆಕ್ಟಾಗಿರುವಂಥ ಮೇಕಪ್ನ ಮಾಡಿಸ್ಕೋಬೇಕು. ಇದು ಟ್ರಯಾಂಗಲ್, ಲವ್ ಟ್ರಯಾಂಗಲ್ ಅಂತ ಹೇಳ್ತಾರಲ್ಲ, ಹಾಗೆ ಮೇಕಪ್ ಟ್ರಯಾಂಗಲ್ ಅಂತ ಹೇಳ್ತೀವಿ. ಸೊ ಒಕೇಶನ್ ಇಂಪಾರ್ಟೆಂಟ್ ಆಗಿರುತ್ತೆ, ಸ್ಕಿನ್ ಟೈಪ್ ಇಂಪಾರ್ಟೆಂಟ್ ಆಗಿರುತ್ತೆ, ಆ್ಯಂಡ್ ವೆದರ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಲ್ಲರಿಗೂ 3D, ಎಲ್ಲರಿಗೂ HD ಹೇರೋ ಅಂತ ಅಗತ್ಯ ಖಂಡಿತ ಇರಲ್ಲ. ಆ್ಯಂಡ್ ಎಲ್ಲ ಒಕೇಶನ್ಗೂ ಅದು ನೆಸಸರಿ ಕೂಡ ಇರೋದಿಲ್ಲ. ಸೊ ಫಸ್ಟ್ ನಾವು ಇವಾಗ ಎವ್ರಿ ಡೇ ಮೇಕಪ್ಪಿಂದ ಸ್ಟಾರ್ಟ್ ಮಾಡಿ ಬ್ರೈಡಲ್ ಮೇಕಪ್ ತನಕ ಹೋಗೋಣ. ಸೊ ಎವ್ರಿ ಡೇ ಅಂದ ತಕ್ಷಣವೇ ಅಗೈನ್ ಮೇಕಪ್ ಈಸ್ ನಾಟ್ ರಿಕ್ವೈರ್ಡ್ ಫಾರ್ ಎವ್ರಿ ಡೇ. ತುಂಬ ಫೌಂಡೇಶನ್, ತುಂಬ ಕಾಂಪ್ಯಾಕ್ಟ್ ಎಲ್ಲ ಹಾಕೊಂಡು ಈವನ್ ಸುಮ್ಮನೆ ಸ್ಕೂಲ್ಗೆ ಹೋಗುವಾಗ, ಕಾಲೇಜ್ಗೆ ಹೋಗುವಾಗಲೂ ಅಷ್ಟೊಂದೆಲ್ಲ ಹಾಕುವಂಥ ನೆಸಸರಿ ಖಂಡಿತ ಇರೋದಿಲ್ಲ. ಸ್ಕಿನ್ ಶುಡ್ ಬ್ರೀದ್ ಅಂತ ಹೇಳ್ತೀವಿ. ಯಾವುದೇ ಕಾಸ್ಮೆಟಿಕ್ ತಗೊಳ್ಳಿ, ನೀವು ಎಷ್ಟು ಎಕ್ಸ್ಪೆನ್ಸಿವ್ ಕಾಸ್ಮೆಟಿಕ್ಸ್ ತೊಗೊಂಡ್ರು ಯಾವುದು ಸ್ಕಿನ್ ಫ್ರೆಂಡ್ಲಿ ಅಲ್ವೇ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ಮಾಯ್ಶ್ಚರೈಸರ್ ಹಚ್ಚಿದ್ರೆ ಸ್ಕಿನ್ ಚೆನ್ನಾಗಿ ಮಾಯ್ಶ್ಚರೈಸ್ ಆಗಿರುತ್ತೆ. ಸನ್ಸ್ಕ್ರೀನ್ ನಿಮಗೆ ಸನ್ ಪ್ರೊಟೆಕ್ಷನ್ ಕೊಡುತ್ತೆ, ಬಟ್ ಕಾಸ್ಮೆಟಿಕ್ಸ್ಗಳು ಯಾವುದು ನಿಮ್ಗೆ ಯಾವುದೇ ರೀತಿ ಪ್ರೊಟೆಕ್ಷನ್ ಆಗಲಿ ಪ್ರಿವೆನ್ಷನ್ ಆಗಲಿ ಕೊಡೋದೇ ಇಲ್ಲ. ಇಟ್ಸ್ ಜಸ್ಟ್ ಲೈಕ್ ಅ ವಾಲ್ ಪೇಂಟ್. ನಾನು ಯಾವಾಗಲೂ ಹೇಳ್ತಿರ್ತೀನಲ್ಲ, ಇಟ್ಸ್ ಜಸ್ಟ್ ಲೈಕ್ ಅ ವಾಲ್ ಪೇಂಟ್ ಅಷ್ಟೇ. ಅದೆಷ್ಟೋ ತನಕ ಇರುತ್ತೋ ಅಷ್ಟು ಪ್ರೆಸೆಂಟೇಬಲ್ ಆಗಿರುತ್ತೆ ಅಷ್ಟೇ ಹೊರತು ಪೋರ್ಸ್ ಎಲ್ಲ ಕ್ಲಾಗ್ ಆಗೋದೇ ಮೇಕಪ್ ಪ್ರಾಡಕ್ಟ್ಸಿಂದ. ಹಾಗಾಗಿ ಪ್ರತಿದಿನ ನಾನು ಫೌಂಡೇಶನ್ ಹಾಕ್ಕೊಳ್ತೀನಿ ಅನ್ನೋ ಅಭ್ಯಾಸನ ಯಾವುದೇ ಫೀಲ್ಡಲ್ಲಿರಲಿ, ಅಂದರೆ ಇನ್ನೆವಿಟೇಬಲ್ ಅಂದರೆ ಹಾಕ್ಕೊಳ್ಳಿ, ಬಟ್ ಇನ್ ಜನರಲ್ ಸುಮ್ಮನೆ ಹಾಕ್ಕೊಳ್ತಾ ಇರ್ತಾರಲ್ಲ ಫೌಂಡೇಶನ್, ಅದ್ರ ಮೇಲೆ ಕಾಂಪ್ಯಾಕ್ಟ್ ಅಂತೆಲ್ಲ, ಅದನ್ನು ಆದಷ್ಟು ಅವಾಯ್ಡ್ ಮಾಡೋದು ಬೆಟರ್ ಇರುತ್ತೆ. ಬಟ್ ಸಣ್ಣ ಪುಟ್ಟ ಒಕೇಶನಿಂದ ಸ್ಟಾರ್ಟ್ ಮಾಡೋಣ. ಇವಾಗ ಯಾವುದೋ ಒಂದು ವೆಡ್ಡಿಂಗ್ ಗೆಸ್ಟಾಗಿ ನಾನು ಹೋಗ್ತಾ ಇದ್ದೀನಿ, ಅಥವಾ ಇನ್ನು ಯಾರ್ದೋ ಫಂಕ್ಷನ್ಗೆ ನಾವು ಹೋಗ್ತಾ ಇದ್ದೀವಿ ಅಂತಂದಾಗ ಏನು ಬೇರೆ ಫೇಸಲ್ಲಿ ಹೋಗೋಕ್ಕೆ ಎಲ್ಲರಿಗೂ ಇಷ್ಟಪಡಲ್ಲ. ಸೊ ಮಿನಿಮಲಿಸ್ಟಿಕ್ ಮೇಕಪ್ ಅಂತ ಹೇಳ್ತೀವಿ. ಸೊ ಈಗ ನೂಡ್ ಮೇಕಪ್ ಅನ್ನೋ ಕಾರಣಕ್ಕೋಸ್ಕರ 10 ಸ್ಟೆಪ್ ಫಾಲೋ ಮಾಡೋಂಥ ಅಗತ್ಯ ಖಂಡಿತ ಇರಲ್ಲ. ನೂಡ್ ಮೇಕಪ್ ಅಂದರೆ ಮೇಕಪ್ಪೇ ಇಲ್ಲ, ಬಟ್ ಪ್ರೆಸೆಂಟೇಬಲ್ ಆಗಿ ಕಾಣಿಸ್ಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನ್ಯಾಚುರಲ್ ಆಗಿ ಕಾಣಿಸ್ಬೇಕಾಗುತ್ತೆ. ಅದರಲ್ಲೂ ಏಜು ಮ್ಯಾಟರ್ ಆಗುತ್ತೆ. ಈಗ ಟೀನ್ ಏಜಿಗೆಲ್ಲ ಸ್ಕಿನ್ ಚೆನ್ನಾಗೇ ಇರುತ್ತೆ, ಪೋರ್ಸ್ ಇರಲ್ಲ, ಏನಿರಲ್ಲ, ಸಾಫ್ಟ್ ಸ್ಕಿನ್ ಇರುತ್ತೆ. ಆ ಥರದವರು ಟಿ ವಿಲಿ ನೋಡಿರ್ತಾರೆ, ಇನ್ಫ್ಲುಯೆನ್ಸರ್ ಹೇಳಿರ್ತಾರೆ ಅಂತ ಪ್ರೈಮರ್ 10 ಸ್ಟೆಪ್ ಮೇಕಪ್ ತುಂಬ ಟ್ರೆಂಡಲ್ಲಿದೆ ಇವಾಗ. ಸೊ ಆ 10 ಪ್ರಾಡಕ್ಟ್ಸ್ಗಳನ್ನ ಹಾಕ್ಕೊಳ್ಳೋ ಅಂಥ ನೆಸಸರಿ ನಿಜವಾಗ್ಲೂ ಇರಲ್ಲ. ಅವ್ರದ್ದು ಟೆಂಡರ್ ಸ್ಕಿನ್ ಇರುತ್ತೆ. ಪ್ರೈಮರ್ಗಳಾಗಲಿ ಕಂಪನಿಗೆ ಮಾತ್ರ ಲಾಭ, ಕಂಪನಿಗೆ ಮಾತ್ರ ಲಾಭ ಅಷ್ಟೇ. ಸೊ ಪ್ರೈಮರ್ಗಳು, ಪೋರ್ಸ್ ಕ್ಲೋಸಿಂಗ್ ಪ್ರಾಡಕ್ಟ್ಸ್ಗಳು, ಇದೆಲ್ಲ ಏನು ಬೇಕಾಗಿರಲ್ಲ. ಜಸ್ಟ್ ಒಂದು ಮಾಯ್ಶ್ಚರೈಸರ್ ಇಸ್ ಅ ಮಸ್ಟ್ ಅಂತ ಹೇಳ್ತೀವಿ. ಫಸ್ಟ್ ಕ್ಲೆನ್ಸ್ ಎಲ್ಲ ಮಾಡಿ ಆದಮೇಲೆ ಒಂದು ಒಳ್ಳೆ ಮಾಯ್ಶ್ಚರೈಸರ್ ಹಚ್ಚಿ, ಬೇಸಿಕ್ ಫೌಂಡೇಶನ್ ಅಂದರೆ ಲಿಕ್ವಿಡ್ ಫೌಂಡೇಶನ್ ಅಂತ ಹೇಳ್ತೀವಿ. ಅಂದರೆ ಒಂದು 3-4 ಅವರ್ಸ್ ಒಂದು ಫಂಕ್ಷನ್ಗೆ ಹೋಗಿ ಬರ್ತಿದ್ದೀವಿ ಅಂದರೆ ನಾವು ಪ್ಯಾನ್ ಸ್ಟಿಕ್ ಎಲ್ಲ ಹಾಕುವಂಥ ನೆಸಸರಿ ಇರಲ್ಲ. ಸೆಲ್ಫ್ ಮೇಕಪ್ ಮಾಡ್ಕೊಳ್ಬೇಕು ಅಂತಂದರೆ ನಾವು ಬರೀ ಲಿಕ್ವಿಡ್ ಫೌಂಡೇಶನ್ಸ್ಗಳನ್ನ ಯೂಸ್ ಮಾಡಿದ್ರೆ ಸಾಕಾಗುತ್ತೆ. ಇವಾಗ ಬರೀ ಲಿಕ್ವಿಡ್ ಫೌಂಡೇಶನ್ ಹಾಕಿದ್ರೆ ಅದು ಟ್ರಾನ್ಸ್ಫರ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸ್ಪ್ರೇ ಎಲ್ಲ ಯೂಸ್ ಮಾಡ್ಕೊಳ್ಳೋ ನೆಸಸರಿ ಇಲ್ಲ. ಸ್ಪ್ರೇ ಮಾಡಿದ್ರೆ ಕಂಪ್ಲೀಟ್ ಪೋರ್ಸೇ ಕ್ಲಾಗ್ ಆಗಿಬಿಡುತ್ತೆ. ಸೊ ಸಣ್ಣ ಪುಟ್ಟ ಫಂಕ್ಷನ್ಸ್ಗಳಿಗೆ ಅಷ್ಟೊಂದೆಲ್ಲ ಮಾಡ್ಕೊಳ್ಳೋ ನೆಸಸರಿ ಇಲ್ಲ. ಫಸ್ಟ್ ಮಾಯ್ಶ್ಚರೈಸರ್, ಅದಾದಮೇಲೆ ಫೌಂಡೇಶನ್, ಲಿಕ್ವಿಡ್ ಫೌಂಡೇಶನ್, ಅದಾದಮೇಲೆ ಸೆಟ್ ಮಾಡೋದಕ್ಕೆ ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡಿದ್ರೆ ಸಾಕು. ಐಲೈನರ್, ಲಿಪ್ಸ್ಟಿಕ್ ಆ್ಯಂಡ್ ಬಿಂದಿ ಇದು ಮ್ಯಾಂಡೇಟ್ರಿ ಆಗಿರುತ್ತೆ. ಸೊ ಅಷ್ಟನ್ನು ಹಾಕ್ಕೊಂಡು ಹೋದರೆ ಸಾಕಾಗುತ್ತೆ ಒಂದು ಸಣ್ಣ ಪುಟ್ಟ ಫಂಕ್ಷನ್ಗೆ. ಎಷ್ಟು ನಿಮಿಷ ಬೇಕು?
5 minutes. ಇದೆಲ್ಲ ಸೇರಿ ಸರ್ 5-10 ಮಿನಿಟ್ಸಲ್ಲಿ ರೆಡಿ ಆಗಿಬಿಡ್ಬೋದು. ಎಷ್ಟು ಫಾಸ್ಟ್ ಮಾಡ್ಕೊಳ್ತಾರೋ ಅದ್ರ ಮೇಲೆ. ಗಂಡಸರಿಗೆ ಒಳ್ಳೇದು. ನಿಜವಾಗ್ಲೂ ಕಾಯ್ತಾ ಇರಲ್ಲ, ಪೇಷನ್ಸ್ ಇರ್ತಾರೆ. ಹೌದು. ಸೊ ಹಾಗಾಗಿ ಅದರಲ್ಲೂ ಈ ಬ್ಯೂಟಿ ಬ್ಲೆಂಡರ್ಸ್ಗಳ ಬಗ್ಗೆ ಈ ಎಪಿಸೋಡಲ್ಲಿ ಹೇಳಲೇಬೇಕು. ಬ್ಯೂಟಿ ಬ್ಲೆಂಡರ್ಸು, ಮೇಕಪ್ ಬ್ರಷ್ಗಳು, ಇದಕ್ಕೆಲ್ಲ ತುಂಬ ಇನ್ವೆಸ್ಟ್ ಮಾಡಿಬಿಟ್ಟಿರ್ತಾರೆ. ಪ್ರೊಫೆಷ್ನಲಿ ನಾವು ಇನ್ವೆಸ್ಟ್ ಮಾಡ್ತೀವಿ, ನಾವು ಅದನ್ನು ಪ್ರಾಫಿಟ್ ತೊಗೊಳ್ತೀವಿ. ಬಟ್ ಮನೆಗಳಲ್ಲೂ ನಾವು ಮೇಕಪ್ ಮಾಡ್ಕೊಳ್ಳುವಾಗ ಒಂದು ಒಳ್ಳೆ ಬ್ಯೂಟಿ ಬ್ಲೆಂಡರ್ ತಗೋ ಅಂತಂದರೆ ಅದೆಲ್ಲ ನನ್ನ ಪ್ರಕಾರ ಏನು ಗೊತ್ತಾ, ಅದು ಏನು ಹೇಳ್ತೀವಿ, ಸೋರ್ಸ್ ಆಫ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ಈ ಬ್ಯೂಟಿ ಬ್ಲೆಂಡರ್ಸು, ಮೇಕಪ್ ಬ್ರಷ್ಗಳೆಲ್ಲ ಎಷ್ಟು ಸಾಧ್ಯ ಆಗುತ್ತೋ ಸೆಲ್ಫ್ ಮೇಕಪ್ ಮಾಡ್ಕೊಳ್ಳುವಾಗ ಹ್ಯಾಂಡ್ ಬ್ಲೆಂಡಿಂಗ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಬಿಕಾಸ್ 10 ಸತಿ ನನ್ನ ಕೈ ತೊಳ್ಕೊಂಡ್ರೆ ನನ್ನ ಕೈ ಏನು ಪ್ರಾಬ್ಲಮ್ ಆಗೋಲ್ಲ. ಅದೇ 10 ಸತಿ ಇಮಿಡಿಯೇಟಾಗಿ ನಾವು ಬ್ಲೆಂಡರ್ನ ವಾಶ್ ಮಾಡೋ ಹಾಗಿಲ್ಲ. ಸೊ ಬ್ಯಾಕ್ ಟು ಬ್ಯಾಕ್ ಬೂಸ್ಟ್ ಬಂದ್ಬಿಡುತ್ತೆ ಅದೆಲ್ಲ. ಸೊ ಹಾಗಾಗಿ ಹ್ಯಾಂಡ್ ಬ್ಲೆಂಡಿಂಗ್ ಇಸ್ ಬೆಸ್ಟ್ ಬ್ಲೆಂಡಿಂಗ್ ಅಂತ ಹೇಳ್ತೀವಿ. ಆ್ಯಂಡ್ ಸಾಫ್ಟ್, ನೀಟಾಗಿ ಜಂಟ್ಲಾಗಿ ಬ್ಲೆಂಡ್ ಆಗುತ್ತೆ. ಸೊ ಮನೆಗೆ ಇದರಷ್ಟು ಮಲ್ಟಿಪರ್ಪಸ್ ಟೂಲ್ ಬೇರೆ ಯಾವುದು ಇರೋದಿಲ್ಲ. ಸೊ ಹಾಗಾಗಿ ಅದ್ರ ಜೊತೆಗೆ ಪ್ರೀತಿಯ ಸ್ಪರ್ಶನೂ ಇರುತ್ತೆ, ಮೇಕಪ್ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಮನೆಗೆ ಅಷ್ಟೇ ಫಂಕ್ಷನ್ಗೆ ಹೋಗ್ಬಿಡ್ತೀವಿ, ವೆಡ್ಡಿಂಗ್ ಎಷ್ಟು ಅಂದರೆ ಇಷ್ಟೇ ಸಾಕಾಗುತ್ತೆ. ಇದೆಲ್ಲ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಕಾಂಜೀವರಂ ಸ್ಯಾರಿ ಎಲ್ಲ ಹಾಕೊಂಡು ದೊಡ್ಡ ಫಂಕ್ಷನ್ಗೆ ಏನಾದರೂ ಹೋಗ್ತಾ ಇದ್ದೀವಿ, ಅಥವಾ ಸ್ಕಿನ್ನಲ್ಲಿ ಸ್ವಲ್ಪ ಪ್ರಾಬ್ಲಮ್ಮು ಜಾಸ್ತಿ ಇದೆ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಅಂಡರ್ ಡಾರ್ಕ್ ಸರ್ಕಲ್ಸ್, ಪಿಗ್ಮೆಂಟೇಷನ್, ಪೋರ್ಸ್, ಸ್ವಲ್ಪ ಇವಾಗ 35 ಆದಮೇಲಿಂದ ಇದೆಲ್ಲ ಪ್ರಾಬ್ಲಮ್ ಜಾಸ್ತಿ ಆಗಿರುತ್ತೆ. ಆ ಥರದವ್ರು ಏನು ಮಾಡಬೇಕಂದ್ರೆ ಒಂದು ಆಯಿಲ್ ಫ್ರೀ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಕೋಬೇಕು. ಆಲ್ ಓವರ್ ದ ಫೇಸ್ ಆಯಿಲ್ ಫ್ರೀ ಮಾಯ್ಶ್ಚರೈಸರ್ನ ಹಚ್ಕೋಬೇಕು. ಇದಾದಮೇಲೆ ಸಿಲಿಕಾನ್ ಪ್ರೈಮರ್ ಅಂತ ಬರುತ್ತೆ. ಯಾವುದೇ ಒಳ್ಳೆ ಬ್ರ್ಯಾಂಡಿನ ಸಿಲಿಕಾನ್ ಪ್ರೈಮರ್ ತೊಗೊಂಡು ಫುಲ್ ಫೇಸ್, ನೆಕ್, ಬ್ಯಾಕ್ ಎಲ್ಲ ಹಚ್ಚಿ ಮಸಾಜ್ ಎಲ್ಲ ಮಾಡೋ ನೆಸಸರಿನೇ ಇಲ್ಲ. ಎಷ್ಟೋ ಜನ ನೋಡಿರ್ತೀವಿ ಮೇಕಪ್ ಪ್ರಾಡಕ್ಟ್ಸ್ನ ತೊಗೊಂಡು ಚೆನ್ನಾಗಿ ಅಂದರೆ ರಬ್ ಮಾಡ್ತಾರೆ. ಅಂದರೆ ಅವ್ರ ಪ್ರಕಾರ ಅದು ಚೆನ್ನಾಗಿ ಬ್ಲೆಂಡ್ ಮಾಡ್ತಿದ್ದೀವಿ ಅಂತ ಅಂದ್ಕೊಂಡಿರ್ತಾರೆ. ಅಷ್ಟು ರಬ್ ಮಾಡೋವಂಥ ಅಗತ್ಯ ಇಲ್ಲ. ಅದು ಇನ್ನೂ ಡೀಪ್ ಇನ್ಸೈಡ್ ಆಫ್ ದ ಪೋರ್ಸ್ ಹೋಗ್ಬಿಟ್ಟು ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಮೇಕಪ್ ಹ್ಯಾಸ್ ಟು ಬಿ ಬ್ಲೆಂಡೆಡ್, ಅಂದರೆ ಡ್ಯಾಬ್ ಮಾಡ್ಕೊಂಡು ಜಸ್ಟ್ ಒಂದು 10 ಸೆಕೆಂಡ್ ಒಳಗಡೆ ಅದನ್ನು ಬ್ಲೆಂಡ್ ಮಾಡಿಬಿಡ್ಬೇಕು. ಸೊ ಹಾಗೆ ಮಾಯ್ಶ್ಚರೈಸರ್ ಆದ ತಕ್ಷಣ ಪ್ರೈಮರ್ನ ಯೂಸ್ ಮಾಡಬೇಕಂದ್ರೆ ಫುಲ್ ಫೇಸಿಗಲ್ಲ, ಓನ್ಲಿ ಆನ್ ದ ಟೀ ಝೋನ್ ಅಂತ ಹೇಳ್ತೀವಿ. ಟೀ ಝೋನಲ್ಲಿ ಹಚ್ಚಿದ್ರೆ ಸಾಕು. ಯಾಕಂದರೆ ಇಲ್ಲಿ ಸ್ವೆಟ್ ಜಾಸ್ತಿ ಆಗ್ತಾ ಇರ್ತೀವಿ, ಆಯಿಲ್ ಕಂಟೆಂಟ್ ಜಾಸ್ತಿ ಬರ್ತಾ ಇರುತ್ತೆ. ಅದನ್ನು ರೆಡ್ಯೂಸ್ ಮಾಡೋದಕ್ಕೆ ಬೇಕಾಗುತ್ತೆ. ಕೆಲವ್ರಿಗೆ ಇಲ್ಲೊಂಚೂರು ಪೋರ್ಸ್ ಇದೆ ಅಂತಂದರೆ ಅಲ್ಲಿಗೆ ಮಾತ್ರ ಅಪ್ಲೈ ಮಾಡಿದ್ರೆ ಸ್ಮೂತ್ ಆ್ಯಕ್ಷನ್ ಆಗುತ್ತೆ ಅಷ್ಟೇ ಹೊರತು ಇಡೀ ಮುಖಕ್ಕೆ ಅದು ಪ್ರೈಮರ್ ಹಚ್ಚೋಂಥ ನೆಸಸರಿ ಇಲ್ಲ. ಸೊ ತೊಗೊಳ್ತಾರೆ ಅಂದರೆ ಸಿಲಿಕಾನ್ ಬೇಸ್ಡ್ ಪ್ರೈಮರ್ ತೊಗೊಂಡ್ರೆ ಅದು ಆಯಿಲ್ ಕಂಟ್ರೋಲು ಮಾಡುತ್ತೆ, ಸ್ವೆಟನ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ಇದಾದ ತಕ್ಷಣವೇ ನಾರ್ಮಲ್ ಲಿಕ್ವಿಡ್ ಫೌಂಡೇಶನ್ ಬದಲಿಗೆ ಸ್ವಲ್ಪ ಕವರೇಜ್ ಜಾಸ್ತಿ ಇರೋವಂಥ ಫೌಂಡೇಶನ್ಸ್ಗಳನ್ನ ಇದರಲ್ಲಿ ಯೂಸ್ ಮಾಡ್ಬೋದು. ಸೊ ಅದರಲ್ಲಿ ನಾವು ಇವಾಗ ಏನು ಹೇಳ್ತೀವಿ, ಫುಲ್ ಕವರೇಜ್ ಫೌಂಡೇಶನ್ ಅಂತ ಬರುತ್ತೆ. ಸ್ವಲ್ಪ ಥಿಕ್ಕಾಗಿರುತ್ತೆ ಅದು. ನಾರ್ಮಲ್ ಲಿಕ್ವಿಡ್ ಫೌಂಡೇಶನ್ಗಿಂತ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇರುತ್ತೆ. ಬರೀ 1 ಕೋಟ್ ಅಪ್ಲೈ ಮಾಡಿದ್ರೆ ಸಾಕು, ನೀಟ್ ಆ್ಯಂಡ್ ಪ್ರೆಸೆಂಟೇಬಲ್ ಆಗಿ ಕಾಣಿಸ್ತಾ ಇರ್ತಾರೆ. ಯಾರಿಗೆ ಡಾರ್ಕ್ ಸರ್ಕಲ್ಸ್ ಎಲ್ಲ ಜಾಸ್ತಿ ಇದೆ ಅನಿಸುತ್ತೋ ಅವರು ಫೌಂಡೇಶನ್ಗಿಂತ ಮುಂಚೆ ಒಂಚೂರು ಕನ್ಸೀಲರ್ ಹಚ್ಚಿ, ಸ್ವಲ್ಪ ಡಾರ್ಕರ್ ಶೇಡ್ದು ಕನ್ಸೀಲರ್ ಹಚ್ಚಿ ಆಮೇಲೆ ಫೌಂಡೇಶನ್ ಹಾಕ್ಕೊಂಡು ಕಾಂಪ್ಯಾಕ್ಟ್ ಪೌಡ್ರ್, ಇಲ್ಲಿ ಕಾಂಪ್ಯಾಕ್ಟ್ ಪೌಡ್ರ್ ಬದಲಿಗೆ ಅವರು ಟ್ರಾನ್ಸ್ಲೂಸೆಂಟ್ ಪೌಡ್ರ್ ಯೂಸ್ ಮಾಡಿಕೊಂಡ್ರೆ 3 ಅವರ್ಸ್ ಬದಲು 6 ಅವರ್ಸ್ ಇರುತ್ತೆ ಮೇಕಪ್. ಅಗೇನ್ ಇದಕ್ಕೂ ಅಷ್ಟೇ ತುಂಬ ಮೇಕಪ್ ಅದ್ರದ್ದು ಅಂದರೆ ಇವಾಗ ಲಾಂಗ್ ಲಾಸ್ಟಿಂಗ್ ಆಗಬೇಕು ಅಂದರೆ ಟ್ರಾನ್ಸ್ಲೂಸೆಂಟ್ ಯೂಸ್ ಮಾಡಬೇಕು. ಯಾಕಂದರೆ ಅದು ಅಗೇನ್ ಲೂಸ್ ಇರುತ್ತೆ ಪೌಡರ್. ಅದನ್ನು ಡಸ್ಟ್ ಮಾಡಿದಾಗ ಪೋರ್ಸ್ ಎಲ್ಲ ಸ್ವಲ್ಪ ಕ್ಲೋಗ್ ಆಗುತ್ತೆ. ಅದು ಸ್ವೆಟ್ನ ಇದನ್ನೆಲ್ಲ ಸ್ವಲ್ಪ ಹೊತ್ತು ಕಂಟ್ರೋಲ್ ಮಾಡುತ್ತೆ. ಹಾಗಾಗಿ 6 ಅವರ್ಸ್ ಸ್ಟೇ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಯೂಸ್ ಮಾಡ್ತಿರ್ತೀವಿ. ಬಂದ ತಕ್ಷಣ ತೆಗಿಲೇಬೇಕು, ತುಂಬಾ ಇಂಪಾರ್ಟೆಂಟ್. ಎಸ್ ಎಸ್, ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ರೀತಿಯಲ್ಲಿ ಮಾಡೋದು ತುಂಬ ಬೆಟರ್ ಇರುತ್ತೆ. ಸೊ ಈ ರೀತಿ ಸ್ವಲ್ಪ ಅಂದರೆ ಲಾಂಗ್ ಲಾಸ್ಟಿಂಗ್ ಫೌಂಡೇಶನ್ಸ್ಗಳನ್ನ ಯೂಸ್ ಮಾಡಿಬಿಟ್ಟು ಟ್ರಾನ್ಸ್ಲೂಸೆಂಟ್ ಪೌಡರ್ ಹಾಕಿ ಐ ಶ್ಯಾಡೋ, ಬ್ಲಷ್, ಒಂಚೂರು ಐಲೈನರ್ ಆ್ಯಂಡ್ ಲಿಪ್ಸ್ಟಿಕ್ ಹಾಕೊಂಡ್ರೆ ದೇ ಆರ್ ಗುಡ್ ಟು ಗೋ. ಮಸ್ಕರ ಬೇಕಾದರೆ ಮಸ್ಕರ ಯೂಸ್ ಮಾಡ್ಕೊಳ್ಬೋದು ಇಂಥ ಟೈಮಲ್ಲಿ. ಇಲ್ಲ ಫುಲ್ ಬ್ರೈಡಲ್ ಮೇಕಪ್ ಅಂತ ಬಂದಾಗ ಇಟ್ಸ್ ಅ ಬಿಗ್ ಸಬ್ಜೆಕ್ಟ್. ಸೆಲ್ಫ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಇರುತ್ತೆ. ಯಾಕಂದರೆ ಅವರು ಯಾವತ್ತೂ ಟೆನ್ಷನಲ್ಲಿ ಇರ್ತಾರೆ. ಫುಲ್ ಮದುವೆ ದಿವಸ ಮದುವೆ ಹೆಣ್ಣೆ ರೆಡಿ ಆಗೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಅಭ್ಯಾಸ ಇರೋರು ಮಾಡ್ಕೊಳ್ಬೋದು, ಇಲ್ಲ ಅಂತಲ್ಲ. ಬಟ್ ಯಾರನ್ನಾದ್ರೂ ಇವಾಗ ಬ್ಯೂಟಿ ಮೇಕಪ್ ಆರ್ಟಿಸ್ಟನ್ನ ಕನ್ಸಲ್ಟ್ ಮಾಡ್ತೀರಾ ಅಂದರೆ ದೊಡ್ಡ ಲಿಸ್ಟ್ ಕೊಡ್ತಾರೆ. ಇವಾಗ ನಿಮಗೆ 3000 ಬೇಕಾ, 5000 ಬೇಕಾ, 10,000 ಅಪ್ ಟು 1.5 lakh ತನಕನೂ ಬರೀ ಮೇಕಪ್ದು ಪ್ಯಾಕೇಜ್ಗಳಿರುತ್ತೆ ಇವಾಗ. ಸೊ ಕನ್ಫ್ಯೂಷನ್. ಸೊ ಯಾವ್ದು ತಗೊಳ್ಳಿ, 3D, HD, ಆಮೇಲೆ ಸ್ವೆಟ್ ಪ್ರೂಫ್, ವಾಟರ್ ಪ್ರೂಫ್, ಡ್ರ್ಯಾಗ್ ಪ್ರೂಫ್, ಬಾಯಿಗೆ ಬಂದಂಗೆ ಹೆಸರಿಡ್ತಾರೆ. ಸೊ ಎವ್ರಿ ಡೇ ಏನೋ ಹೊಸದು ಕೊಡಬೇಕು ಅನ್ನೋದಕ್ಕೋಸ್ಕರ ಡ್ರ್ಯಾಗ್ ಪ್ರೂಫ್ ಮೇಕಪ್ ಎಲ್ಲ. ಮೇಕಪ್ ಇಸ್ ಅ ಮೇಕಪ್ ಅಷ್ಟೇ, ಪ್ರೆಸೆಂಟಬಲ್ ಆಗಿ ಕಾಣೋದಕ್ಕೆ. ಅದಕ್ಕೆ ಫ್ಯಾನ್ಸಿ ಹೆಸರಿಟ್ಟ ತಕ್ಷಣ ಅದು ಕಾಸ್ಟ್ಲಿ, ಇನ್ನೊಂದು ಕಡಿಮೆ, ಆ ಥರ ಎಲ್ಲ ಏನೂ ಇರೋದಿಲ್ಲ. ಇನ್ಫ್ಯಾಕ್ಟ್ ಇಂಡಿಯನ್ ಬ್ರ್ಯಾಂಡ್ ಕೆಲವೊಂದಷ್ಟಿದೆ. ನೀವು ಲೆಸ್ ದೆನ್ 500 rupees ಇನ್ವೆಸ್ಟ್ಮೆಂಟಲ್ಲಿ 100% ವಾಟರ್ ಪ್ರೂಫ್, ಸ್ವೆಟ್ ಪ್ರೂಫ್ ಮೇಕಪ್ನ ಮಾಡ್ಬೋದು. ಅದರಲ್ಲೂ ನಮ್ಮ ಕಲಾವಿದರು ಏನಿದೆ ಇರಲ್ಲ, ಅಂದರೆ ಹಿಂದಿನ ಜನ್ರೇಷನ್ನಿನ ಆ ಕಲಾವಿದರು, ದೊಡ್ಡ ದೊಡ್ಡ ದಿಗ್ಗಜರು ಕೂಡ ಅದನ್ನು ಯೂಸ್ ಮಾಡ್ತಿದ್ರು. ಬ್ರ್ಯಾಂಡ್ ಹೆಸರು ಹೇಳಲ್ಲ, ಬಟ್ ಇಟ್ ಇಸ್ ಅ ಪ್ಯಾನ್ ಕೇಕ್ ಅಂತ ಹೇಳ್ತೀವಿ. ಸೊ ಪ್ಯಾನ್ ಕೇಕ್ ಈಗಲೂ ಭರತನಾಟ್ಯದಲ್ಲೆಲ್ಲ ಅದನ್ನೇ ಯೂಸ್ ಮಾಡ್ತಾರೆ. ಬಿಕಾಸ್ ಅಷ್ಟು ಹೈ ಡೆಫಿನೇಷನ್, ಅಷ್ಟು ಸ್ವೆಟ್ ಪ್ರೂಫ್ ಬೇರೆ ಯಾವುದ್ರಲ್ಲೂ ಕೊಡೋದಕ್ಕಾಗೋದೇ ಇಲ್ಲ. ಇದು ಹುಚ್ಚುತನ ಅಷ್ಟೇ. ಫಾರಿನ್ ಬ್ರ್ಯಾಂಡ್ಸ್ಗಳನ್ನ ನಾನು ಯೂಸ್ ಮಾಡಿದ ತಕ್ಷಣವೇ ತುಂಬ ಹೈಫೈ ಮೇಕಪ್ ಬರುತ್ತೆ ಅಂತ. ಸೊ ಹಾಗೆಲ್ಲ ಏನಿಲ್ಲ, ಅದೂ 3D HD ಮೇಕಪ್ಪೇ ಕೊಡುತ್ತೆ. ದೆರ್ ಇಸ್ ನಥಿಂಗ್ ಡಿಫ್ರೆನ್ಸ್.
ಅಂದರೆ ನಾವು ಇವಾಗ ಫಸ್ಟ್ ಕ್ಲಿಯರಾಗಿ ಹೇಳ್ಬಿಡ್ಬೇಕು, 3D ಅಂದ್ರೇನು, HD ಅಂದ್ರೇನು ಅಂತ ಗೊತ್ತಾಗ್ಬಿಟ್ರೆ ಕನ್ಫ್ಯೂಷನ್ನೇ ಇರಲ್ಲ. ಕರೆಕ್ಟ್. 3D ಅಂದರೆ 3 ಡೈಮೆನ್ಷನಲ್ ಅಂತ ಹೇಳ್ತೀವಿ. ಲೆಂತು, ವಿಡ್ತ್ ಆ್ಯಂಡ್ ಡೆಪ್ತ್. ಮೇಕಪ್ಪಲ್ಲಿ ನಾವು ಆರ್ಟಿಸ್ಟಿಕ್ ಆಗಿ ಅದನ್ನು ನೋಸ್ ಲೆಂತ್ ಆಗಿ ಕಾಣೋ ಹಾಗೆ, ಚಿಸಲ್ಡ್ ಫೇಸ್ ಆಗಿ ಕಾಣೋ ಹಾಗೆ, ಅಥವಾ ಐಸ್ ಬ್ರಾಡ್ ಆಗಿ ಕಾಣಿಸೋಂಥ ಟೆಕ್ನಿಕ್ಗೆ 3D ಅಂತ ಹೇಳ್ತೀವಿ. ಅದೇ HD ಅಂದರೆ ಹೈ ಡೆಫಿನೇಷನ್ ಅಂತ ಹೇಳ್ತೀವಿ. ಹೈ ಡೆಫಿನೇಷನ್ ಅಂದರೆ ಇಟ್ಸ್ ಆಲ್ ಅಬೌಟ್ ಪ್ರಾಡಕ್ಟ್ಸ್. ನಾವು ಯಾವ ಪ್ರಾಡಕ್ಟ್ನ ಯೂಸ್ ಮಾಡಿರ್ತೀವೋ ಅದರ ಪೊಟೆನ್ಷಿಯಲ್ ಅಷ್ಟಿದೆ ಅಂತಂದರೆ ಮಾತ್ರ ಅದು HD ಆಗಿ ಕನ್ವರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ HD ಕ್ಯಾಮ್ರಾಗಳಿಗೆ HD ಮೇಕಪ್ಪೇ ರಿಕ್ವೈರ್ಮೆಂಟ್ ಇರುತ್ತೆ. ತುಂಬ ಡಲ್ಲಾಗಿ ಕಾಣಿಸ್ತಾ ಇದ್ದಾಗ ಚೆನ್ನಾಗಿ ಬರಲ್ಲ ಮೇಕಪ್. ಆ್ಯಂಡ್ ವಿಡಿಯೋಸ್ಗಳಲ್ಲಿ ತುಂಬ ಎಡಿಟ್ ಮಾಡಬೇಕಾಗುತ್ತೆ. ಹಾಗಾಗಿ ಹೈ ಡೆಫಿನೇಷನ್ ಕ್ಯಾಮ್ರಾಗೋಸ್ಕರನೇ ಬಂದಿರೋದು ಹೈ ಡೆಫಿನೇಷನ್ ಮೇಕಪ್ಸ್. ಸೊ ಇದರಲ್ಲಿ ರಾಕೆಟ್ ಸೈನ್ಸ್ ಏನೂ ಇರೋದಿಲ್ಲ. ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ಸ್ಗಳಿರುತ್ತೆ ಹೈ ಡೆಫಿನೇಷನ್ ಫೌಂಡೇಶನ್ಸ್ ಅಂತ. ಮೋಸ್ಟ್ ಆಫ್ ದ ಮೇಕಪ್ ಆರ್ಟಿಸ್ಟ್ಗಳು ಯೂಸ್ ಮಾಡ್ತಾರೆ. ಪರ್ಸ್ನಲ್ ಯೂಸ್ಗೆ ಇಟ್ ಇಸ್ ಕ್ವೈಟ್ ಎಕ್ಸ್ಪೆನ್ಸಿವ್, ಅದಕ್ಕೆ ಇನ್ವೆಸ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋಂಥ ಅಗತ್ಯ ಇರೋದಿಲ್ಲ. ಸೊ ಹೈ ಡೆಫಿನೇಷನ್ ಮೇಕಪ್ ಅಂತಂದರೆ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ಕಿನ್ನಲ್ಲಿ ಡಿಕಲರೇಷನ್ ಇದ್ದರೂ ಕೂಡ ಅದು ಕವರೇಜ್ ಕೊಟ್ಟಿರುತ್ತೆ. ಸೊ ಯಾರಿಗೆಲ್ಲ ತುಂಬ ಸ್ಕಿನ್ನಲ್ಲಿ ಡ್ಯಾಮೇಜ್ ಆಗಿದೆ ಅಥವಾ ಡಿಕಲರೇಷನ್ ಇದೆ ಅವರು ಹೈ ಡೆಫಿನೇಷನ್ ಮೇಕಪ್ನ ಅಪ್ ಮಾಡ್ಕೊಳ್ಬೋದು. ಅಥವಾ ಕ್ಯಾಮ್ರಾನ ಹೈಯರ್ ಮಾಡ್ಕೊಳ್ತಿದ್ದಾರೆ, ತುಂಬ ಕಾಸ್ಟ್ಲಿ ಕ್ಯಾಮ್ರಾ ಹೈ ಡೆಫಿನೇಷನ್, ಅವ್ರಿಗೆ ಮಾತ್ರ HD ಬೇಕಾಗುತ್ತೆ. ಉಳ್ದಂಥವ್ರಿಗೆ ನಾರ್ಮಲ್ ಮೇಕಪ್ಪೇ ಸಾಕಾಗುತ್ತೆ. ಸೊ ಬ್ರೈಡಲ್ ಮೇಕಪ್ ಅಂತ ಬಂದ ತಕ್ಷಣವೇ ಹೆಸರು ಭಯಾನಕವಾಗಿ ಇಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಯಾವುದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಕನ್ಫ್ಯೂಷನ್ ಆಗೋಂಥ ನೆಸೆಸರಿ ಇರಲ್ಲ. ಇಟ್ ಶುಡ್ ಬಿ ವೆರಿ ಕ್ಲಿಯರ್. ಸಿಂಪಲ್ ಮೇಕಪ್ ಬೇಕು ಅಂತ ಅನ್ನೋದಾದರೆ ಗೋ ಫಾರ್ ಬೇಸಿಕ್ ಫೌಂಡೇಶನ್ಸ್, ಅಥವಾ ನೀವು ರೆಗ್ಯುಲರ್ ಫೌಂಡೇಶನ್ಸ್ಗಳನ್ನ ಯೂಸ್ ಮಾಡ್ಬೋದು. ಇನ್ನು ಬ್ರೈಡಲ್ ಮೇಕಪ್ಪಲ್ಲಿ ಸ್ಟಿಕ್ ಫೌಂಡೇಶನ್ಸ್ ಅಂತ ಬರುತ್ತೆ. ಸೊ ಆ ಸ್ಟಿಕ್ ಓರಿಯೆಂಟೆಡ್ ಅಥವಾ ಕ್ರೀಮ್ ಓರಿಯೆಂಟೆಡ್ ಫೌಂಡೇಶನ್ಸ್ನ ಯೂಸ್ ಮಾಡಿದ್ರೆ ಸಾಕು. ಅದು ಲಾಂಗ್ ಲಾಸ್ಟಿಂಗ್ ಆಗೂ ಇರುತ್ತೆ, HD ಆಗೂ ಇರುತ್ತೆ. ಸೊ ರೇಟ್ ಬರೀ ಅಷ್ಟೇ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. 1.5 ಲಕ್ಷಕ್ಕೆ ನಾವು ಯಾವುದೋ 1.5 ಲಕ್ಷದ ಫೌಂಡೇಶನ್ ಎಲ್ಲ ಹಾಕಿರಲ್ಲ. ಇಟ್ಸ್ ಆಲ್ ಅಬೌಟ್ ಟೆಕ್ನಿಕ್ ಅಷ್ಟೇ. ಸೊ HD 3D ಅಂತೆಲ್ಲ ಭಯಾನಕವಾದ ಹೆಸರುಗಳನ್ನ ಇಟ್ಬಿಟ್ಟು ಮೇಕಪ್ ಇಂಡಸ್ಟ್ರಿನೇ ಹಾಗೆ. ಪ್ರತಿಯೊಂದು ನಾನು ಅದೆಲ್ಲ ಮಾಡಲ್ಲ, ನಾನು ಡ್ರ್ಯಾಗ್ ಪ್ರೂಫ್ ಮೇಕಪ್ ಮಾಡ್ತೇನೆ. ಡ್ರ್ಯಾಗ್ ಪ್ರೂಫ್ ಅಂದರೆ ನಾವು ವೈಪ್ ಮಾಡಿದ್ರು ಹೋಗದೇ ಇರೋಂಥ ಮೇಕಪ್ಗೆ ಡ್ರ್ಯಾಗ್ ಪ್ರೂಫ್ ಮೇಕಪ್ ಅಂತ. ಹಾಂ, ಸೊ ಹಾಗಾಗಿ ಒಂದು ಒಳ್ಳೆ ಫೌಂಡೇಶನ್ ತೊಗೊಂಡ್ರೆ ಯಾರು ಬೇಕಾದ್ರೂ ಡ್ರ್ಯಾಗ್ ಪ್ರೂಫ್ ಮೇಕಪ್ ಮಾಡ್ಬೋದು. ಹೆಸರೆಲ್ಲ ಈ ಡ್ರ್ಯಾಕುಲಾ ಥರ ಇಟ್ಟಿರ್ತಾರೆ ಅಷ್ಟೇ ಬಿಟ್ಟರೆ ಅದನ್ನೇ ನಾನು ಕೇಳೋಕ್ಕೆ ಬಂದೆ. ಅಂದರೆ ಮೇಕಪ್ ಹಚ್ಕೊಂಡಿರುವಾಗ ಆದಷ್ಟು ಡ್ಯಾಬ್ ಮಾಡೋದು ಒಳ್ಳೇದಲ್ವಾ? ಹೌದು. ಹೋಗ್ಬಿಡುತ್ತೆ. ಸೊ ಅದು ಹೋಗಬಾರ್ದು ಅನ್ನೋಕ್ಕೋಸ್ಕರ ಡ್ರ್ಯಾಗ್ ಪ್ರೂಫ್ ಮೇಕಪ್ ಅಂತ ಬಂದಿರೋದು. ಅದರಲ್ಲಿ ಏನಂತಂದ್ರೆ ಲಾಸ್ಟಲ್ಲಿ ಒಂದು ಮಿಸ್ಟ್ ಸ್ಪ್ರೇ ಮಾಡ್ತಾರೆ, ಹಾಗಾಗಿ ಅದು ಹೋಗಿ ಫೆವಿಕಾಲ್ ಥರ ಸ್ಟಿಕ್ ಆಗಿಬಿಡುತ್ತೆ ಮುಖಕ್ಕೆ. ಸೊ ಅದು ಸ್ವಲ್ಪ ಆದ್ಮೇಲೆ ಡ್ರ್ಯಾಗ್ ಮಾಡಿದ್ರು ಹೋಗಲ್ಲ ಅಂತ ಅದನ್ನು ಮಾಡ್ತಿದ್ದಾರೆ, ಪ್ರೊಜೆಕ್ಟ್ ಮಾಡ್ತಿದ್ದಾರೆ. ಬಟ್ ಇಟ್ಸ್ ನಾಟ್ ರಿಕ್ವೈರ್ಡ್. ಸೊ ಒಳ್ಳೆ ಮೇಕಪ್ ಮಾಡಿ ಅಥವಾ ಪ್ಯಾನ್ ಕೇಕ್ ಮೇಕಪ್ ಮಾಡಿದ್ರು ಅಷ್ಟೇ ಅದು ಡ್ರ್ಯಾಗ್ ಪ್ರೂಫ್ ಮೇಕಪ್ ಆಗಿ ಕನ್ವರ್ಟ್ ಆಗಿರುತ್ತೆ. ಅಷ್ಟೆಲ್ಲ ಡ್ಯಾಬ್ ಮಾಡ್ಕೊಂಡ್ರೆ ಸಾಕು, ಅಷ್ಟೇ ಸಾಕು. ತೀರಾ ಹಿಡಿದು ಉಜ್ಜಾಡೋಂಥ ನೆಸೆಸರಿ ಇರೋದಿಲ್ಲ. ಸೊ ಮದುವೆಗಳಲ್ಲಿ ಆಮೇಲೆ ಇನ್ನೊಂದು ನೀವು ನೋಡಿರ್ಬೋದು, ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ಒಂದು ಬೌಲ್ ಒಳಗಡೆ ನೀರು ಹಾಕಿ ಅವ್ರನ್ನ ಫೇಸಲ್ಲೆಲ್ಲ ಅದ್ದಿ ಇದು ವಾಟರ್ ಪ್ರೂಫ್ ಅಂತ ಪ್ರೂವ್ ಮಾಡೋಕ್ಕೆ ಹೊರಟಿರ್ತಾರೆ. ನಾನು ಕೇಳೋದು, ಮದುವೆಗಳಲ್ಲಿ ಅಷ್ಟೆಲ್ಲ ಚೆನ್ನಾಗಿ ಗೆಟ್ ರೆಡಿಯಾಗಿ ಸೂಟಿಸೈಡ್ ಅಟೆಂಪ್ಟ್ ಯಾರು ಮಾಡ್ಕೊಳ್ತಾರೆ? ಸೀರಿಯಸ್ಲಿ, ನೀರಲ್ಲಿ ಹೋಗಿ ಅದ್ದಿ ಪ್ರೂವ್ ಮಾಡೋಂಥ ನೆಸೆಸರಿ ಏನಿರುತ್ತೆ? ಅಷ್ಟು ಚೆನ್ನಾಗಿ ಗೆಟ್ ರೆಡಿಯಾಗಿ ಯಾರು ನೀರಲ್ಲಿ ಹೋಗಿ ಬಿದ್ದು ಸುಸೈಡ್ ಮಾಡ್ಕೊಳ್ಳಲ್ಲ. ಕರೆಕ್ಟ್. ಅದಕ್ಕೆ ಅಂತ ಮೇಕಪ್ಪಲ್ಲಿ ಅಗತ್ಯ ಖಂಡಿತ ಇರೋದಿಲ್ಲ. ಅಂದರೆ ವಾಟರ್ ಪ್ರೂಫ್ ಎಲ್ಲ ಮಾಡ್ಕೊಳ್ಳೋಂಥ ನೆಸೆಸರಿ. ತಮಾಷೆ ಹೇಳಿದ್ರೆ ತೀರಾ ಅತಿಯಾಗಿ ರೆಡಿ ಆದರೆ ನೋಡಿದವರು ಸುಸೈಡ್ ಮಾಡ್ಕೊಳ್ಳೋ ಪರಿಸ್ಥಿತಿನೂ ಬರಬಾರ್ದು. ಅದು ನಿಜ. ಸೊ ಹಾಗೆಲ್ಲ ಏನೂ ಬೇಕಾಗಲ್ಲ. ನೀಟ್ ಆ್ಯಂಡ್ ಪ್ರೆಸೆಂಟಬಲ್ ಆಗಿ ಕಾಣಿಸೋಂಥ ಮೇಕಪ್ ಮಾಡಿಸ್ಕೊಂಡ್ರೆ ಸಾಕು. ಹೈ ಮೇಕಪ್ಗಳು ಯಾರಿಗೂ ಅಗತ್ಯ ಇಲ್ಲ. ಆ್ಯಂಡ್ ವಿ ಆರ್ ಬ್ಲೆಸ್ಡ್ ವಿತ್ ವೆರಿ ಗುಡ್ ಸ್ಕಿನ್. ಅಂದರೆ ಇಂಡಿಯನ್ಸ್ ಆರ್ ವೆರಿ ಗುಡ್ ಸ್ಕಿನ್, ಬ್ಲೆಸ್ಡ್ ವಿತ್ ವೆರಿ ಗುಡ್ ಸ್ಕಿನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕೆಲವರು ಅಲ್ಲೊಂದು ಇಲ್ಲೊಂದು ಅಪರೂಪ ಸೆನ್ಸಿಟಿವ್ ಸ್ಕಿನ್ ಇರ್ತಾರೆ. ಮತ್ತೆ ನೀವು ಹೇಳಿದ ಒಳ್ಳೇದಾಯ್ತು. ಸೆನ್ಸಿಟಿವ್ ಸ್ಕಿನ್ ಇರೋರು ಈ ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡಬಾರ್ದು. ನಾನು ಇಷ್ಟೊತ್ತು ತನಕ ಹೇಳಿದ್ದು ಯಾವ ಪ್ರಾಡಕ್ಟ್ಸು ಯೂಸ್ ಮಾಡಬಾರ್ದು. ಅವ್ರಿಗಿಂತಾನೆ ಡರ್ಮಟೊಲಜಿಕಲಿ ಟೆಸ್ಟೆಡ್ ಪ್ರಾಡಕ್ಟ್ಸ್ಗಳೇ ಸಿಗುತ್ತೆ, ಡರ್ಮಾ ಪ್ರಾಡಕ್ಟ್ಸ್ ಅಂತಲೇ. ಸೊ ಅವ್ರಿಗೆ ಅದರದ್ದೇ ಕನ್ಸಿಲರ್ ಆ್ಯಂಡ್ ಅದರದ್ದೇ ಫೌಂಡೇಶನ್ ಯೂಸ್ ಮಾಡಿದ್ರೆ ಸಾಕು. ಹೈಪರ್ ಸೆನ್ಸಿಟಿವ್ ಇರೋವಂಥವ್ರು, ಲೇಸರ್ ಟ್ರೀಟ್ಮೆಂಟ್ ಎಲ್ಲ ಮಾಡಿಸಿರ್ತಾರೆ, ಅವರು ಕೆಮಿಕಲ್ ಪೀಲಿಂಗ್ ಮಾಡಿಸಿರೋವಂಥವ್ರು, ಆ ಥರದವ್ರಿಗೆ ಸಪ್ರೇಟ್ ಪ್ರಾಡಕ್ಟ್ಸ್ ಬರುತ್ತೆ. ಇದು ಯಾವುದು ಸೋ ಕಾಲ್ಡ್ ಇಂಟರ್ನ್ಯಾಷನಲ್ ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್ ಅಂತ ಇರುತ್ತಲ್ಲ, ಅದೆಲ್ಲ ಬೇಡ. ಸೊ ಸೇಫ್ ಸೈಡಲ್ಲಿ ಯೂಸ್ ಮಾಡಿದ್ರೆ ಸಾಕಾಗುತ್ತೆ. ಹಾಗಾಗಿ ತುಂಬ ಕನ್ಫ್ಯೂಷನ್ಸ್ ಏನು ಬೇಡ. ಒಂದು ಒಳ್ಳೆ ಮೇಕಪ್ ಆರ್ಟಿಸ್ಟ್ನ ಕನ್ಸಲ್ಟ್ ಮಾಡಿ ನನಗೆ ಯಾವುದು ಪ್ರೆಸೆಂಟಬಲ್ ಆಗಿ ಕಾಣಿಸುತ್ತೋ ಅದನ್ನು ಮಾಡಿ, ಬೇಸಿಕ್ ಪ್ರಾಡಕ್ಟ್ಸ್ನೇ ತೊಗೊಂಡ್ರು ಚೆನ್ನಾಗೇ ಮಾಡಿರ್ತಾರೆ. ಸೊ ಹಾಗಾಗಿ ಒಂದು ಒಳ್ಳೆ ಕನ್ಸಲ್ಟೇಷನ್ ಇಂಪಾರ್ಟೆಂಟ್ ಇರುತ್ತೆ. ಬ್ರೈಡ್ ಆಗಲಿ ಗ್ರೂಮ್ ಆಗಲಿ ಫಸ್ಟ್ ಹೋಗಿ ಕನ್ಸಲ್ಟ್ ಮಾಡಿ ಆಮೇಲೆ ಡಿಸೈಡ್ ಮಾಡೋದು ಬೆಟರ್ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ಆಂತರಿಕವಾಗಿ ಕೂಡ ಸೌಂದರ್ಯವನ್ನು ಹೆಚ್ಚಿಸ್ಕೊಳ್ಳಿ, ಅದಕ್ಕೆ ತಕ್ಕದಾಗಿ ಸಿಂಪಲ್ ಆಗಿ ನೀವು ಹೇಗೆ ತಯಾರಾಗ್ಬೋದು ಅಂತ ಕೂಡ ತುಂಬ ಚೆನ್ನಾಗಿ ಹೇಳಿದ್ರಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸೌಂದರ್ಯ ಜ್ಞಾನವನ್ನು ಪಡ್ಕೊಳ್ಳುವಂತಹ ಒಂದು ಸಂದರ್ಭ ಖಂಡಿತ ನಾವು ತಯಾರು ಮಾಡ್ತಾ ಈ ಸಂಚಿಕೆಯನ್ನು ಇಲ್ಲೇ ಮುಗಿಸುವಂಥ ಸಂದರ್ಭ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.